Thank So the you. castle is straight ahead. Straight ahead. Yeah. Gardens are down here. Down there. The Okay. 2-room gift shop and the bathroom are downstairs. Okay. The gents' toilet is There. the white cabin just there Okay. because it's under maintenance down. Okay. Thank you. ನಮಸ್ಕಾರ, ನಾನು ಚಂದ್ರಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮಸ್ಕಾರ, ನಾವು ಸಂಧ್ಯಾ ಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ ಆಗ್ತಂಗೆ ಕೂಡ ಸ್ವಾಗತ. ನಾವಿವಾಗ ಇನ್ವರರೆ ಕ್ಯಾಸಲ್ ಹತ್ರ ಇದ್ದೀವಿ ನೋಡಿ. ಹಿಂದುಗಡೆ ಬ್ಯೂಟಿಫುಲ್ ಕ್ಯಾಸಲ್ ಕಾಣ್ತಾ ಇದೆ. ಇದು 1400s ಪ್ಲ್ಯಾನ್ ಮಾಡಿದ್ದಂತೆ ವ್ಯಾನ್ಬ್ರಾ ಅಂತ. ಅವರು ಪ್ಲ್ಯಾನ್ ಮಾಡಿದ ಸ್ವಲ್ಪ ದಿನವೇ ಅವರು ತೀರ್ಕೊಂಡ್ಬಿಟ್ರಂತೆ. ಆಮೇಲೆ ಡ್ಯೂಕ್ 3 1746 ಇದನ್ನು ಕಟ್ಟೋದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಿದ್ರಂತೆ. ಆಮೇಲೆ ಅವರ ಮಕ್ಕಳಿಬ್ರು ಕಂಪ್ಲೀಟ್ ಮಾಡಿದ್ದು ಇದನ್ನು. ಇದರದ್ದು ಆರ್ಕಿಟೆಕ್ಟ್ ಆ್ಯಡಮ್ ಮತ್ತು ವಿಲಿಯಮ್ ಅಂತೇಳಿ. ಅದು ಸ್ಕೆಚ್ ಮಾಡಿರೋದು ವ್ಯಾನ್ಬ್ರೋ. ಮತ್ತು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಆರ್ಕಿಟೆಕ್ಟ್ಸ್ ಆ್ಯಡಮ್ ಮತ್ತು ವಿಲಿಯಮ್ ಅಂತ ಇಬ್ಬರು. ಅವರು ಇದನ್ನು ಪ್ಲ್ಯಾನ್ ಮಾಡಿ ಸ್ವಲ್ಪ ದಿನದಲ್ಲೇ ಅವರು ಕಾಲ್ವಾದ್ರಂತೆ. ಆಮೇಲೆ ಅವರು ಆ್ಯಡಮ್ ಮಕ್ಕಳು ಇಬ್ಬರು ಇದನ್ನು ಕಂಪ್ಲೀಟ್ ಮಾಡಿದ್ದು. ಇದು ಕಂಪ್ಲೀಟ್ ಮಾಡಬೇಕಾದ್ರೆ 43 years ತೊಗೊಂಡಿದೆ. ಇದರ ಒಳಗೆ ಹೋಗಬೇಕಾದ್ರೆ ಒಬ್ಬರಿಗೆ 2100 ರೂಪಾಯಿ ಟಿಕೆಟ್. ಅಂದರೆ ಇಲ್ಲಿದ್ದು 18 ಪೌಂಡ್ 54 ಪೌಂಡ್ ಕೊಟ್ಟು ಟಿಕೆಟ್ ತಗೊಂಡ್ವಿ. ಅದೇ ತುಂಬ ಬ್ಯೂಟಿಫುಲ್ ಆಗಿದೆ. ಸುತ್ತಲೂ ನೋಡಿ ಹೆಂಗೆ ಎಷ್ಟೊಂದು ಚೆನ್ನಾಗಿದೆ, ನೇಚರ್ ಹೆಂಗಿದೆ ನೋಡಿ. ಬನ್ನಿ ಒಳಗೆ ಹೋಗಿ ನೋಡುವ ನಾವು. ನೀವು ಬನ್ನಿ ನಮ್ಮ ಜೊತೆ. ಇಲ್ಲಿ ಕ್ಯಾಸಲ್ ಒಳಗೆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಏನು ಅವಕಾಶ ಇಲ್ಲ. ಓನ್ಲಿ ಫೋಟೋಸ್ ಮಾತ್ರ ಸ್ವಲ್ಪ ತೆಗೆದಿದ್ದೇವೆ. ಮುಖ್ಯವಾಗಿ ಏನಂದರೆ ಆಗಿನ ಕಾಲದಲ್ಲಿ ಅವರು ದಿನನಿತ್ಯ ಏನು ಉಪಯೋಗಿಸ್ತಿದ್ರ ಆ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಅದು ಅಲ್ಲದೆ ಕೆಲವೊಂದು ಆರ್ಟ್ ವರ್ಕ್ ಮತ್ತು ಯುದ್ಧದ ಸಮಯದಲ್ಲಿ ಉಪಯೋಗಿಸುವಂಥ ಆಯುಧಗಳನ್ನು ಕೂಡ ಇಟ್ಟಿದ್ದಾರೆ. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗಿತಾ ಇದ್ದೆ. ಅಷ್ಟೊತ್ತಿಗೆ ಅವರು ಬಂದು ಹೇಳಿದರು, ಇಲ್ಲಿ ವಿಡಿಯೋ ತೆಗಿಲಿಕ್ಕೆ ಅವಕಾಶ ಇಲ್ಲ, ಬರೀ ನೀವು ಫೋಟೋಸ್ ಮಾತ್ರ ತೆಗೊಳ್ಳಿ ಅಂತ ಹೇಳಿಬಿಟ್ಟು. ಇವಾಗಲೂ ನಮಗೆ ಪೂರ್ತಿ ಕ್ಯಾಸಲ್ ಏನು ನೋಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಸ್ವಲ್ಪ ಭಾಗ ಇವಾಗಲೂ ಕೂಡ ಓನರ್ಸ್ಗಳ ಸ್ವಾಧೀನದಲ್ಲಿದೆ ಅಂತೆ. ಬನ್ನಿ ಫೋಟೋಸ್ ಎಲ್ಲ ನೋಡುವ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಇಲ್ಲಿ ಕ್ಯಾಸಲ್ ಮುಂದೆ ಒಂದು ಸುಂದರವಾದ ನದಿ ಹರಿತಾ ಇದೆ. ಇದರ ಹೆಸರು ಅರೆ. ಸಾಮಾನ್ಯವಾಗಿ ನಮ್ಮ ಊರಲ್ಲಿ ದೇವಸ್ಥಾನದ ಮುಂದೆ ಒಂದು ನದಿ ಹರಿತಾ ಇರ್ತದೆ. ಅದೇ ಥರ ಇಲ್ಲಿ ಕ್ಯಾಸಲ್ ಮುಂದೆ ಒಂದು ನದಿ ಹರಿತಾ ಇದೆ. ಕ್ಯಾಸಲ್ ಸ್ವಲ್ಪ ಎತ್ತರದಲ್ಲಿದೆ. ಇದರ ಮುಂಭಾಗದಲ್ಲಿ ಡೌನಲ್ಲಿ ಈ ನದಿ ಹರಿತಾ ಇದೆ. ಭಾಳ ಶುದ್ಧವಾಗಿದೆ ಮಾತ್ರ ನೀರು. ಮುಂದಿನ ವಿಡಿಯೋದಲ್ಲಿ ಹೈಲ್ಯಾಂಡರ್ ಹಾಸ್ಟೆಲ್ ಮತ್ತು ಕೈಲ್ ಸಿಟಿ ನೋಡುವ. ಇನ್ವೆರರೆ ಕ್ಯಾಸಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ಕಾಟ್ಲ್ಯಾಂಡಿಂದ.